ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈರುಳ್ಳಿ ಚಟ್ನಿ ಮತ್ತು ರೈಸ್ ಮಾಡ್ತಾ ಇದ್ದೀನಿ. ಮೂರು ಟೊಮೊಟೊ ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ. ಅಂದರೆ 3 ಅಲ್ದಿರೆ ಇನ್ನೂ ಒಂದು ಎಕ್ಸ್ಟ್ರಾನೇ ತೊಗೋಬೋದು ನೀವು. ನಾವು 4 ಈರುಳ್ಳಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಷ್ಟನ್ನು ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಟೊಮೊಟೊ ಈರುಳ್ಳಿ ದಪ್ಪ ದಪ್ಪ ಹಚ್ಕೊಂಡ್ರೂ ಆಗುತ್ತೆ, ಯಾಕಂದರೆ ಇದನ್ನು ಬಾಣಲಿಲಿ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ಹೆಂಗೆ ಬೇಕಾದ್ರೂ ಹಚ್ಕೊಳ್ಬೋದು ನೀವು. ಈಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಕರಿಬೇವು, ಹಚ್ಕೊಂಡಿರೋ ಟೊಮೊಟೊ, ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಅದಕ್ಕೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆದಮೇಲೆ ಅದನ್ನು ಚೆನ್ನಾಗಿ ಆರೋದಕ್ಕೆ ಬಿಡಬೇಕು. ಆರಿದ್ದಾದಮೇಲೆ ಚೆನ್ನಾಗಿ ರುಬ್ಕೊಬೇಕು ಅದನ್ನು. ಅಂದರೆ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಅವತ್ತೇ ಹೇಳ್ದಂಗೆ ಯಾವುದೇ ಒಂದು ಅಷ್ಟೇ ನೀಟಾಗಿ ಪೇಸ್ಟ್ ಮಾಡಬಾರ್ದು, ಯಾವುದೂ ಅಷ್ಟೇ ತರ್ತರಿಯಾಗಿ ರುಬ್ಕೊಂಡ್ರೆ ನಮಗೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ. ಈಗ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಈರುಳ್ಳಿ ಬಂದ ನಂತರ ಆಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಪರವಾಗಿಲ್ಲ, ಎರಡೂ ಒಟ್ಟಿಗೆನೇ ಕೂಡ ಹಾಕ್ಕೋಬೋದು ನೀವು, ಏನೂ ತೊಂದರೆ ಇಲ್ಲ. ಅಂದರೆ ಇದು ರುಬ್ತೀವಲ್ವ, ಏನೂ ಆಗೋಲ್ಲ. ಅಂದರೆ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಹಾಗಾಗಿ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂದರೆ ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಇದು ಕೂಡ ಸೂಪರಾಗಿರುತ್ತೆ. ನಾನು ಈ ಥರನೂ ಒಂದೊಂದ್ಸಲ ಟ್ರೈ ಮಾಡ್ತೀನಿ. ಅಂದರೆ ಇದೇ ಚೆನ್ನಾಗಿರೋದು ನನಗೆ. ಯಾವಾಗಲೂ ಮಾಮೂಲಿ ಥರ ಟೊಮೊಟೊ ಗೊಜ್ಜು ಮಾಡ್ತೀನಲ್ವ, ಅದಕ್ಕಿಂತಲೂ ಇದೇ ಚೆನ್ನಾಗಿರೋದು. ಜಾಸ್ತಿ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಕೊಳ್ಬೇಕು. ನಮ್ಮ ಮನೇಲಿ ಕೊತ್ತಂಬರಿ ಖಾಲಿ ಆಗಿರೋದ್ರಿಂದ ನಾನು ಇವತ್ತು ಹಾಕಿಲ್ಲ. ಹಾಗಾಗಿ ನೀವು ನಿಮ್ಮ ಮನೇಲಿದ್ದರೆ ಹಾಕ್ಕೊಳ್ಳಿ, ಲಾಸ್ಟಲ್ಲಿ ರುಬ್ಬೋದಕ್ಕೆ ಹಾಕ್ಕೊಳ್ಳಿ. ಅಂದರೆ ಅದನ್ನು ಕೂಡ ಫ್ರೈ ಮಾಡ್ಕೊಂಡೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಗ್ಗರಣೆ ಹಾಕಿದ್ದೆಲ್ಲ ಆದಮೇಲೆ ಸ್ವಲ್ಪ ಹಚ್ಚಿರೋ ಕೊತ್ತಂಬರಿ ಹಾಕಿ ಡೆಕೋರೇಟ್ ಮಾಡ್ಕೊಂಡು ಟೊಮೊಟೊ ಚಟ್ನಿ ರೆಡಿನೇ ಆಗಿಬಿಡುತ್ತೆ. ಇದು ಗೊಜ್ಜೆಲ್ಲ ಚಟ್ನಿ ಮಾಡ್ತಾಯಿದ್ದೀನಿ. ಗೊಜ್ಜೇ ಬೇರೆ, ಟೊಮೊಟೊ ಚಟ್ನಿನೇ ಬೇರೆ. ಹಾಗಾಗಿ ಇದು ರುಬ್ತಾ ಇದ್ದೀನಲ್ವ, ಚಟ್ನಿ ಮಾಡ್ತಾ ಇರೋದು ಈರುಳ್ಳಿ ಟೊಮೊಟೊ ಚಟ್ನಿ ಮಾಡ್ತಾ ಇರೋದು. ಇದು ಸಖತ್ತಾಗಿರುತ್ತೆ. ಒಂದು ಸಲ ರೈಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ. ತಿಂದು ನೋಡಿ, ಇನ್ನೊಂದು ಸಲ ಮಾಡ್ಕೊಂಡು ತಿಂತೀರ ನೀವು. 2 ನಿಮಿಷಕ್ಕಾಗುತ್ತೆ. ಇದೇನು ಲೇಟೇನಾಗೋದಿಲ್ಲ, ಸ್ವಲ್ಪ ಬೇಗನೆ ಆಗುತ್ತೆ. ಈಗ ರುಬ್ಕೊಳ್ತಾ ಇದ್ದೀನಿ ತರಿಯಾಗಿ. ಅದಕ್ಕೆ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಮೆಣಸಿನ್ಕಾಯಿ, ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಅಥವಾ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ಹಸಿರು ಮೆಣಸಿನ್ಕಾಯಿ ನಾವು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು. ಹಾಗಾಗಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನು. ಈಗ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಲಾಸ್ಟಲ್ಲಿ ರುಬ್ಬಿರೋದು ಟೊಮೊಟೊ ಪೇಸ್ಟ್ ಏನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೊಮೊಟೊ ಚಟ್ನಿ ರೆಡಿನೇ ಆಗಿಬಿಡುತ್ತೆ. ನಾನು ರೈಸ್ ಮಾಡಿಟ್ಕೊಂಡಿದ್ದೆ ಈ ಕಡೆ. ಬೇಗನೆ ಆಗುತ್ತೆ, ಕ್ವಿಕ್ಕಾಗಿ ನೀವು ಮಾಡ್ಕೊಬೋದು. ಆದರೆ ಸೂಪರಾಗಿರುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಟೊಮೊಟೊ ಚಟ್ನಿ ನಮ್ಮ ಮಕ್ಕಳು ಜಾಸ್ತಿ ಟೊಮೊಟೊ ಚಟ್ನಿನೇ ಇಷ್ಟಪಡೋದು. ಆದರೆ ನಾನು ಟೊಮೊಟೊ ಗೊಜ್ಜು ಮಾಡ್ತೀನಿ. ಇದು ರುಬ್ಬಿ ಒಗ್ಗರಣೆ ಹಾಕಿ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಟೊಮೊಟೊ ಗೊಜ್ಜು ಮಾಡಿಬಿಡ್ತೀನಿ ಅರ್ಜೆಂಟಲ್ಲಿದ್ದಾಗ. ಸ್ವಲ್ಪ ಟೈಮ್ ಇದ್ದಾಗ ಈ ರೀತಿ ಮಾಡಿಕೊಡ್ತೀನಿ. ಮಕ್ಕಳು ಚೆನ್ನಾಗಿದೆ ಮಮ್ಮಿ ಅಂತ ತಿಂತಾರೆ. ಆಮೇಲೆ ರೈಸ್ ಮಾಡೋ ಇದು ಕಾಂಬಿನೇಷನ್ ಇದ್ರ ಜೊತೆಗೆ ಅಂತಾರೆ ನಮ್ಮನೇಲಿ. ಚಪಾತಿಗೆ, ದೋಸೆಗೆ ಸ್ವಲ್ಪ ಕಡಿಮೆನೇ, ರೈಸ್ ತಿಂತಾರೆ ಜಾಸ್ತಿ ಇದರಲ್ಲಿ. ಈಗ ಸ್ವಲ್ಪ ಒಗ್ಗರಣೆ ಹಾಕಿದ್ದೆಲ್ಲ ಆದಮೇಲೆ ಆ ರುಬ್ಬಿರೋ ಪೇಸ್ಟ್ ಏನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ನಾನು ಹಾಗೆ ಬೇಯಿಸ್ಕೊಳ್ತೀನಿ. ಎಣ್ಣೆ ಬಿಟ್ಕೊಂಡಿರುತ್ತೆ ಅದು, ಅಂದರೆ ಎಣ್ಣೆಲೇ ಬೇಯಬೇಕು. ಮೊದಲೇ ಫ್ರೈ ಮಾಡ್ಕೊಂಡಿರ್ತೀವಿ, ಏನು ತೊಂದರೆ ಇಲ್ಲ, ಹಂಗೆ ಬೇಯಿಸ್ಕೊಂಡ್ರೂ ಆಗುತ್ತೆ. ನೋಡಿ ಇಲ್ಲಿ ಬೇಯ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.